ಪಂಚಾಚಾರ್ಯರನ್ನು ಸ್ಮರಿಸಿಕೊಂಡು ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಂಡು ಈ ಒಂದು ತ್ಯಾವಣಿಗೆ ಗ್ರಾಮದಲ್ಲಿ ಏನು ಚುಟುಕು ಸಾಹಿತ್ಯ ಪರಿಷತ್ ಕಾರ್ಯಕ್ರಮವನ್ನು ಗಂಗಾಧರ ಸ್ವಾಮಿಯವರು ಏರ್ಪಾಡು ಮಾಡಿಕೊಂಡಿದ್ದಾರೆ. ಇನ್ನೂ ಭಾಳಷ್ಟು ಕಾರ್ಯಕ್ರಮಗಳು ಇದರಲ್ಲಿ ಅದಾವ. ಸಂಜೆ ತನಕ ಐತಿಲ್ಲಿ ಏನಿದಕ್ಕೆ ಸಿದ್ದನಮಠರ ಸರ್ವಾಧ್ಯಕ್ಷರಾಗಿದ್ದಾರೆ. ರಾಜಶೇಖರಯ್ಯನವರು ಮಾತನಾಡಿದರು. ವೀರಭದ್ರಪ್ಪನವರು ತೆರಿಗೆ ಸಾಹಿತಿಗಳನ್ನು ಅವರು ಮಾತನಾಡಿದ್ದಾರೆ. ಹಾಗೆ ಶಂಕರಪ್ಪನವರು ಸಹ ಭಾಗವಹಿಸಿದ್ದಾರೆ. ರುದ್ರೇಶ್ ಗೌಡರು ಮಾತನಾಡಿದ್ದಾರೆ. ಹೀಗೆ ಅನೇಕ ಪುಸ್ತಕಗಳನ್ನ ಬಿಡುಗಡೆ ಮಾಡಿದರು. ಇಲ್ಲಿ ಮಾತೃಭೂಮಿ ಸಾಹಿತ್ಯ ಮಂಜುನಾಥ್ ಅವರು ಬಿಡುಗಡೆ ಮಾಡಿದರು. ಹಾಗೆ ನಮ್ಮ KSRTC ಮ್ಯಾನೇಜರ್ ಇಲ್ಲಿ ಪುಸ್ತಕ ಬರೆದು ಇದರ ಬಗ್ಗೆ ತಿಳಿಸಿದರು. ಏನು ಎಲ್ಲರೂ ಇಲ್ಲಿ ಭಾಗವಹಿಸಿದರು. ಗೌರವಾಧ್ಯಕ್ಷರು ಜಿಲ್ಲಾ ಹಿರೇಮಠರವರು ಎಲ್ಲರೂ, ಸತೀಶ್ ಬಂದರೆ, ಕುಮಾರು ಎಲ್ಲ ಈ ಪತ್ರಿಕೆಯರೆಲ್ಲ ಬಂದಿದ್ದೀರಿ. ಇಲ್ಲಿ ಭಾಳ ಸಂತೋಷ ಪಡುವಂಥದ್ದು ಇಂಥ ಕಾರ್ಯಕ್ರಮಗಳು ಮಾಡೋಕ್ಕೆ ಹೇಳಿದರು. ಚುಟುಕು ಸಾಹಿತ್ಯಕ್ಕೆ ಪ್ರೇರಣೆ ಇಲ್ಲ ಅನ್ನುವಂಥ ಮಾತನ್ನು ಏನು ಹೇಳಿದ್ರಲ್ಲ, ನಿಜಕ್ಕೂ ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಈ ಒಂದು ಹಳ್ಳಿಯಲ್ಲಿ ನಮಗೆ ಫೋನ್ ಮಾಡಿದ್ದಕ್ಕೆ ಭಾಳ ಸಂತೋಷ ಆಯಿತು. ನಾವು ಬೇರೆ ಕಡೆ ಇದ್ದರೂ ಅದನ್ನು ಬೇಗ ಮುಗಿಸ್ಕೊಂಡು ಬರ್ತಾ ಬಿಡಪ್ಪ ಅಂತೇಳಿ ಬಂದ್ವಿ. ನಮ್ಮ ದೂರ ಇರ್ತಾವಾಗ ಮತ್ತೆ ಅಲ್ಲಿ ಮುಂದಕ್ಕಾಗಿ ಬಂದ್ವಿ. ಇಲ್ಲಿ JH ಪಟೇಲ್ ವೇದಿಕೆ ಅಂತೇಳಿ ನೀವು ಮಾಡಿದ್ದೀರಿ. ಹಾಗೆ ನಮ್ಮ ನಾಡು ಕಂಡಂತಹ ಡಾಕ್ಟರ್ M ಚಿದಾನಂದ ಮೂರ್ತಿ ಅವರು ಕೋಗ್ಲೂರಿನವರು, ಹಾಗೆ ವೆಂಕಟೇಶ್ ಮೂರ್ತಿ ಅವರು ಲಿಂಗೈಕ್ಯರಾಗಿದ್ದಾರಲ್ಲ, ಅವರು ಸಹ ಮೊನ್ನೆ ತೀರ್ಕೊಂಡಿದ್ದು ಅದು. ಹಾಗೆ ಇಲ್ಲಿ S ಜಾನಕಿ ಅಮ್ಮನವರು ಸಹ 48,000 ಹಾಡು ಹೇಳಿ, ನಾವು ಸಣ್ಣರಿದ್ದಾಗಿಂದಲೂ ನೀವು ಸಣ್ಣರಿದ್ದಾಗಿಂದ ಕೇಳಿರ್ತಕ್ಕಂಥ ಈ ನಾಡು ಕಂಡ ಅಪರೂಪದ ಮಹಾತಾಯಿ 90 ವರ್ಷ ದಾಟಿ ಅವರು ಬದುಕಿದಾರೆ. 100 ಶತಕ ಬಾರಿಸ ಹತ್ರಕ್ಕೆ ಹೋಗಿ ತೀರ್ಕೊಂತ ಅಯ್ಯಮ್ಮ. ಅಂದರೆ ಇಂಥ ಕಾರ್ಯಕ್ರಮಗಳಿಂದ ಭವ್ಯತರವಾಗಿ ನೀವೆಲ್ಲರೂ ಇಲ್ಲಿ ಸಾಹಿತಿಗಳೇ ಬಂದಿದ್ದೀರಿ. ಚುಟುಕು ಸಾಹಿತ್ಯನ ಎಲ್ಲ ನೀವು ಬರೀತಕ್ಕಂಥ ಒಂದೊಂದು ಶಕ್ತಿಯನ್ನು ಭಗವಂತ ಕೊಟ್ಟದನಲ್ಲ, ಒಳ್ಳೆಯದಕ್ಕೆ ಸಮಯವನ್ನು ಮೀಸಲಿಟ್ಕೊಂಡ್ಬಿಟ್ರೆ ನೀವು ಸಹ ಸಾಹಿತಿಗಳಾಗ್ತೀರಿ, ಜ್ಞಾನಿಗಳಾಗ್ತೀರಿ. ಯಾರು ಸಹ ನಾವು ಅಲ್ಲ ಅನ್ನುವಂಥ ಭಾವನೆನೇ ಇಲ್ಲ. ನಾವೆಲ್ಲದನ್ನು ಸಹ ಬಲ್ಲಿದರು ಅನ್ನೋರೇ ಆಗುತ್ತೀರಿ. ಹಾಗೆ ಈ ಚುಟುಕು ಸಾಹಿತ್ಯ ಅನ್ನುವಂಥದ್ದು ಬಹಳಷ್ಟು ಒಳ್ಳೆ ಪರಿಪಕ್ವವಾಗಿ, ಏನು ಸರ್ವಜ್ಞ ಕವಿ ಇರ್ಬೋದು, ಜಯದೇವಿ ತಾಯಿ ಲಿಗಾಡೆ ಇರ್ಬೋದು, ಅವರೆಲ್ಲ ನೋಡ್ರಿ ತ್ರಿಪದಿ ಕೊಟ್ಟೋಗಿರ್ತಕ್ಕಂಥವ್ರು ಇತಿಹಾಸದಲ್ಲಿ. ಇನ್ನೂ ಅನೇಕರು ಚುಟುಕು ಸಾಹಿತ್ಯವನ್ನೆಲ್ಲ ಬರೀತಾರೆ. ನಿಮ್ಮಲ್ಲಿರ್ತಕ್ಕಂಥ ಅನುಭವವನ್ನು ಹಂಚ್ಕೊಳ್ಬೇಕು, ಬರಿಬೇಕು. ಹಾಗೆ ನಮ್ಮ ಮಳಲ್ಕೆರೆ ಗುರುಮೂರ್ತಯ್ಯನವರು ಅವರು ಈಗ 1 ವರ್ಷ ತೀರ್ಕೊಂಡ್ರು. ಅವರು ಸಹ 9,000 10,000 ತ್ರಿಪದಿ ಬರ್ತಾರೆ. ಸಿದ್ಧಾಂತ ಶಿಖಾಮಣಿ ತ್ರಿಪದಿಗಳಲ್ಲಿ ಸಿದ್ಧಾಂತ ಶಿಖಾಮಣಿ. ಹಾಗೆ ಇನ್ನೂ ಅನೇಕ ಅವರೇ ಈಗ 3ನೇ ತ್ರಿಪದಿ ಬರೆದಿರ್ತಕ್ಕಂಥ ಜಯದೇವ ತಾಯಿ ಲಿಗಡಿ ಬಿಟ್ಟರೆ ಮಳಲ್ಕೆರೆ ಗುರುಮೂರ್ತಯ್ಯನವರು ಉಳಿತಾರೆ ಅಂತ ನಮ್ಮ ಅನಿಸಿಕೆ. ಅವರು ಯಾಕಂದ್ರೆ 16,000 ಬರ್ತಾರೆ. ಇವತ್ತು ನಮ್ಮಂಥ ಸ್ವಾಮಿಗಳು ಓದುವಂಥವು, ಅನೇಕ ಜನ ಓದುವಂಥವ್ರು ಬರ್ತಾರೆ. ಹಾಗೆ ಇವತ್ತು ಈ ತಾಲೂಕಿನಲ್ಲಿ ಏನು ವೆಂಕಟೇಶ್ ಮೂರ್ತಿಯವರನ್ನ ನೆನಪು ಮಾಡಿಕೊಂಡು JH ಪಟೇಲ್ ಬಗ್ಗೆ ಹೇಳುವಂಥದ್ದು ಏನಿಲ್ಲ, ನೀವೆಲ್ಲ ತಿಳ್ಕೊಂಡಿದ್ದೀರಿ. ಅವರು ಸಹ ಹಾಸ್ಯಭರಿತವಾದಂಥ ವರ್ಣರಂಜಿತ ವಿಧಾನಸೌಧ ಅನ್ನುವಂಥದ್ದು ಕಂಗೊಳಿಸ್ತಿತ್ತು ಅಂತ ನೀವೆಲ್ಲ ಕೇಳಿದ್ದೀರಿ. ಅಂಥವರ ಒಂದು ನೆನಪು ಮಾಡಿ ನಮ್ಮ ಗಂಗಾಧರ ಸ್ವಾಮಿಯವರು ಎಲ್ಲರೂ ರುದ್ರೇಗೌಡರು ಈಗ ಇದಕ್ಕೇನು ಬಂಡವಾಳ ಭಾಳ ಹಾಕೋಕ್ಕೇನಲ್ಲ, ಇವನೊಂದು ಕಾರ್ಯಕ್ರಮ ಮಾಡ್ತಾರಲ್ಲ 10 ಲಕ್ಷ 20 ಲಕ್ಷ ಖರ್ಚು ಮಾಡ್ತಾನೆ ನಾವು ನೋಡಿದಿರಲ್ಲ. ಅದ್ರ ಬದಲು ಇದು ಸುಮ್ಮನೆ ಸರಳವಾದ ಕಾರ್ಯಕ್ರಮ, ಭಗವಂತ ಪ್ರಸಾದ. ಒಂದು ಸುಮ್ಮನೆ ಒಂದು ಹೂ ಕೊಟ್ಟು ಇಲ್ಲಿ ನಮ್ಮ ಒಳ್ಳೆ ಮನಸ್ಸಿದ್ರೆ ನಾವು ಹಂಗೆ ಸೇವೆ ಮಾಡಿ ಹೋಗ್ಬೋದು ನೋಡ್ರಿ. ಹಾಗೆ ಇವತ್ತು ಈ ಚುಟುಕು ಸಾಹಿತ್ಯ ಜ್ಞಾನ ಇದಕ್ಕೆ ಪ್ರೇರಣೆ ಬೇಕಾಗಿದೆ ಇವತ್ತು. ಅದಕ್ಕೆ ಏನು ಸರ್ಕಾರದಿಂದ ಅದನ್ನು ಸ್ವಲ್ಪ ಸಂಘ ಸಂಸ್ಥೆಗಳು ಯಾರು ಅವುಗಳಿಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಆ ಚುಟುಕು ಸಾಹಿತ್ಯ ಬರೆದಂಥವರಿಗೂ ಸಹ ಪ್ರೋತ್ಸಾಹ ಕೊಟ್ಟು ಯಾರು ಅದರಲ್ಲಿ ಯಥೇಚ್ಛವಾಗಿ ಬರೀತಾರೆ, ಓದ್ತಾರ, ಅವ್ರಿಗೊಂದು ಗುರುತಿಸಿ ಏನಾದರೂ ಒಂದು ವ್ಯವಸ್ಥೆ ಸಿಗುವಂಗೆ ಆಗಬೇಕು. ಹಾಗೆ ಅದಕ್ಕೆ ಸರ್ಕಾರಕ್ಕೆ ಮನವಿಯನ್ನೆಲ್ಲ ನೀವು ಪರಿಷತ್ನಲ್ಲಿ ಕೊಡ್ರಿ ಅಂತಲೇ ನಮ್ಮ ತೆಲಿಗಿ ಬಸವರಾಜಪ್ಪನವರು ಮಾತನಾಡಿದ್ದಾರೆ, ತೆಲಿಗಿ ವೀರಭದ್ರಪ್ಪನವ್ರು ಮಾತನಾಡಿದ್ದಾರೆ. ಏನಪ್ಪ ಅಂತಂದರೆ ಈ ಒಂದು ಮನುಷ್ಯನಿಗೆ ಜ್ಞಾನ, ವಿದ್ಯೆ, ಪಾಂಡಿತ್ಯ ಏನೇ ಇರ್ಬೋದು, ಆದರೆ ಸ್ವಯಂ ಪ್ರೇರಿತವಾಗಿ ಏನು ಬರೆಯುವಂಥದ್ದು ವಿದ್ಯೆ ಐತಲ್ಲ ಅಂಥವರು ಕವಿ ಸಾಹಿತಿಗಳಾಗ್ತಾರೆ, ಅನುಭವದಿಂದ ಸಾಹಿತಿಗಳಾಗ್ತಾರೆ. ಹಾಗೆ ನಾವು ಸಹ ಅನೇಕ ಪದ್ಯಗಳನ್ನೆಲ್ಲ ಬರೆದಿದ್ವಿ. ಕೆಳದಿಯ ಚೆನ್ನಮ್ಮಳ ಕಿರಿಗೋಟೆ ಪುಟ್ಟಗಿರಿ, ಇಳೆಯೊಳಗೆ ಚನ್ನಗಿರಿ ಹೆಸರಾಯಿತು.
ಬೆಳೆಯುತ್ತ ಈ ತಾಣ ಚನ್ನಗಿರಿಪುರವಾಗಿ ನೆಲೆಯಿತ್ತು ಸಕಲರಿಗೆ ಹಸಿರಾಯಿತು ಅಂತ ಈ ರೀತಿ ಒಂದು ಪದ್ಯವನ್ನು ಬರೆಯುವಂಥದ್ದು. ಪಂಪನ ಕಾವ್ಯಸಿರಿ ಇಂಪಾದ ವಾಗ್ಜರಿಯ ಸಂಪನ್ನ ರಸಕಾವ್ಯ ತಂಪನೀಯುವುದು ಬಾಳಿಗೆ ಸಿದ್ಧಲಿಂಗ. ಕನ್ನಡದ ಕಡುಪನ್ನು ರನ್ನನಲ್ಲಿ ನೀ ನೋಡು, ಒನ್ನುಡಿಯ ಪ್ರತಿಫಲಿಪ ರನ್ನಗನ್ನಡಿ ನೋಡು, ಕನ್ನಡದ ಕಲಿರನ್ನ ಸಿದ್ಧಲಿಂಗ ಅಂತೇಳಿ ಮಳಲ್ಕೆರೆ ಗುರುಮೂರ್ತಯ್ಯನವರು ಬೇಕಾದಷ್ಟಿಂತವ ಬರೆದು ಕೊಟ್ಟೋಗಿದ್ದಾರೆ ಮುಂದೆ ಉಳಿಯುವಂಥ ರೀತಿಯಲ್ಲಿ. ಹಾಗೆ ವೆಂಕಟೇಶ್ ಮೂರ್ತಿಯವರು ಸಹ ಅನೇಕ ಹಾಡುಗಳನ್ನು ಬರ್ತಾರೆ, ಸಾಹಿತ್ಯ ಬರ್ತಾರೆ, ಪಂಪ ಪ್ರಶಸ್ತಿ ತಗೊಂಡಾರೆ. ಈ ನಾಡು ಕಂಡಂಥ ಸ್ವಾಮಿಗಳ ಹೃದಯದಲ್ಲಿ ಅನೇಕ ಪುಸ್ತಕಗಳಲ್ಲಿ ಹೆಸರುವಾಸಿಯಾಗಿ ಹೋದಂಥವ್ರು ಖ್ಯಾತ ಸಂಶೋಧಕರು ಚಿದಾನಂದ ಮೂರ್ತಿ ಅವರು ನೋಡ್ರಿ. ಅವ್ರ ಬಗ್ಗೆ ಹೇಳುವಂಥದ್ದೇನೇ ಇಲ್ಲ, ಎಲ್ಲದನ್ನು ಸಂಶೋಧನೆ ಮಾಡಿ ವೀರಶೈವ ಲಿಂಗಾಯತ ಎರಡು ಒಂದೇ ಅನ್ನುವಂಥದ್ದನ್ನು ಸಮಾಜವನ್ನು ಒಡಿಬಾರ್ದು ಅಂತೇಳಿ ಅವರು ಎಲ್ಲ ಸಮಾಜಗಳಿಗೆ ಒಪ್ಪಿಕೊಂಡು ಹೋದಂಥದ್ದು, ಎಲ್ಲರನ್ನು ಪ್ರೀತಿಯಿಂದ ಕರ್ಕೊಂಡು ಹೋಗುವಂಥ ವೀರಶೈವ ಲಿಂಗಾಯತ, ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನಬಾರ್ದು ಅಂತೇಳಿ ಎರಡು ಒಂದೇ ಅಂತ ಸಂಶೋಧನೆ ಮಾಡಿ ನಮಗೆಲ್ಲ ತೋರಿಸ್ಕೊಟ್ಟು ಹೋದಾರೆ. ಯಾರಪ್ಪ ಅಂದರೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು. ಅವರ ಹೆಸರಿನಲ್ಲಿ ನೀವು ಇವತ್ತು ಕಾರ್ಯಕ್ರಮ JH ಪಟೇಲ್ ವೇದಿಕೆ, ಹಾಗೆ ಚಿದಾನಂದ ಮೂರ್ತಿಯವರು, ವೆಂಕಟೇಶ್ ಮೂರ್ತಿಯವರ ವೇದಿಕೆ ಕಾರ್ಯಕ್ರಮ ಮಾಡಿದ್ದು ನಿಜವಾಗಿಯೂ ಸಂತೋಷ ತರುವಂಥದ್ದು. ನಮಗೆ ವಿದ್ಯೆಯನ್ನು ಕಲಿಸಿಕೊಟ್ಟು ಏನು ನಮಗೆ ಬರೆಯೋದು ಅದನ್ನೆಲ್ಲ ನಮ್ಮ ಇವರು ಮಳಲ್ಕೆರೆ ಗುರುಮೂರ್ತಯ್ಯನವರೇ ನಾನು ಇವತ್ತು ಒಂದೆರಡು ಪದ್ಯ ಹಾಡು ಬರೀತೇನೆ ಅಂತಂದರೆ ಆವಾಗ ಅವರು ಮೈಯಾಗ ಆರಾಮಲ್ದೆ ನಾನು ಈ ಪಾಡಲ್ಲಪ್ಪ, ಇನ್ನು ಹಿರೇಮಠದಾರ ನೋಡ್ರಿ ದಾವಣಗೆರೆ ಶಿವಯೋಗಿ ಹಿರೇಮಠರು ಅಂತಂದು ಅವ್ರ ಕಡೆಯಿಂದ ನೀನು ಪಟ್ಟಿದ್ದೆ ಏನಾರು ಮಾಡಿಕೆನಾದ್ರು ಮಟ್ಟದಿದ್ರೆ ಅವ್ರ ತಕ್ಕಪ್ಪ ನೀನು ಅಂತ ನನಗೆ ಅಂದಿದ್ರು. ಹಂಗೆ ನೆಕ್ಸ್ಟು ನಮ್ಮ ಶಿವಯೋಗಿ ಹಿರೇಮಠರವ್ರು ನೋಡ್ರಿ ನಮಗೆಲ್ಲ ಏನೇ ಇದ್ರು ತಿದ್ದಿ ಬರೆದು ಹೇಳಿ ಮಾಡಿಕೊಡೋರು ಅವ್ರು. ನಮಗೀಗ ಗುರುಮೂರ್ತಯ್ಯನವರು ಒಬ್ರು ಇದ್ರು, ಅವ್ರ ಪಾಪ ಲಿಂಗದೊಳಗಾದ್ರು. ಇವತ್ತು ಕಲ್ತದೇವೆ ಅಂದರೆ ನಮಗೆ ಯಾರಾದರೂ ಒಬ್ಬರು ಗುರು ಬೇಕು. ಹಂಗೆ ಸ್ವಾಮೀಜಿಗಳಾದರೂ ಸಹ ನಾವು ಕಲಿಬೇಕು. ನಮ್ಮ ಉಜ್ಜಯಿನಿ ಸಿದ್ಧಲಿಂಗಗಳಿಗೆ ಏನೂ ಬರ್ತದಿಲ್ಲ, ಒಬ್ಬರು ಶಾಸ್ತ್ರಿಗಳು ಅವರಿಗೆ ಜ್ಞಾನವನ್ನು ಹೇಳಿ ಅವ್ರ ಪಟ್ಟಾಧಿಕಾರಾದರೂ ಸಹ ಜಗದ್ಗುಳಾದರೂ ಅವಾಗ ಕಲಿಸ್ಕೊಟ್ರ. ಹಾಗೆ ಕಲಿಯುವ ವಿದ್ಯೆ ಸ್ವಾಮಿ ಆದರೂ ಯಾರಾದ್ರೇನು ಕಲೀಲಿಕ್ಕೆ ಅದು ಕೊನೆ ಇಲ್ಲ. ಹಾಗೆ ಕಲಿತು ನಾವೆಲ್ಲ ಇಂಥ ಚುಟುಕು ಸಾಹಿತ್ಯ ಒಂದು ವ್ಯವಸ್ಥೆಯನ್ನು ಜ್ಞಾನವನ್ನು ಇನ್ನೂ ಹೆಚ್ಚು ಹೆಚ್ಚು ಪ್ರಚಾರ ಮಾಡೋಣ. ನಮ್ಮ ಗಂಗಾಧರ ಸ್ವಾಮಿ ಇರ್ಬೋದು, ಇನ್ನೂ ಅನೇಕರೆಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಪತ್ರಿಕೆಯರೆಲ್ಲರೂ ಸಹ ಬೆಳೆಸ್ರಿ ಮಾಡಿರಿ. ಇದರಲ್ಲಿ ಹೆಚ್ಚು ಇನ್ನೂ ಕವಿಗಳದಿರಿ. ಸಂಜೆ ತನಕ ಕಾರ್ಯಕ್ರಮವನ್ನೆಲ್ಲ ಯಾರೂ ಸಹ ಎದ್ದು ಹೋಗ್ಬಾರ್ದು ನೋಡ್ರಿ, ಯಾರೂ ಸಹ ಅವಸರ ಮಾಡಬಾರ್ದು. ಇರ್ತತಿ ನಿಮ್ಮ ಮನೆ ಕೆಲಸ ಒತ್ತಡ ಇರ್ತವೆ. ಅಲ್ಲಿಂದ ಸತೀಶ್ ಬಂದ ನೋಡ್ರಿ ಚನ್ನಗಿರಿಂದ, ಪೇಪರ್ನೆಲ್ಲ ಇಲ್ಲಿ ಬಂದಿದ್ದಾರೆ. ಅವರು 4 ಗಂಟೆಗೆ ಇರ್ತಾರಲ್ಲ, ಎಲ್ಲಪ್ಪ ನೀವು ಇರ್ತೀರಿ ಅಂತಂದ್ರೆ ಇನ್ನೇನು ಮುಗಿತು ಟಿವಿಗೆ ಬರ್ತೈತಿ ಅಂತ. ಹಂಗೆ ನೀವೆಲ್ಲರೂ ಇರಬೇಕು, ಯಾರು ಅವಸರ ಮಾಡಬೇಡ್ರಿ, ನಿಧಾನಕ್ಕೆ ಇದ್ದು ಒಂದು ಸ್ವಲ್ಪ ಪ್ರಸಾದವನ್ನು ಮಾಡ್ಕೊಂಡು ಹೋಗ್ರಿ. ಇನ್ನು ನೀವು ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರೂ ಸಹ ನಿಮ್ಮ ಸೇವೆ ಮಾಡೋಕ್ಕೆ ನಾವು ಯಾವತ್ತೂ ಬರ್ತೀವಿ. ನಮಗೆ ಹಣನೇ ಮುಖ್ಯ ಅಲ್ಲ, ಇಂಥ ಸಾಹಿತ್ಯ ಜ್ಞಾನ ಬೆಳೀಲಿ ಅಂತೇಳಿ ನಾವು ಹೇಳ್ತಾ ಈ ಒಂದು 4 ಮಾತು ವಿರಾಮ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.